ಬೈಲಹೊಂಗಲ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಇರುವಂತಹ ಶ್ರೀ ಬಸವೇಶ್ವರ ಉದ್ಯಾನವನದಲ್ಲಿನ ಶ್ರೀ ಬಸವೇಶ್ವರ ಮೂರ್ತಿಯನ್ನು ಸ್ಥಳಾಂತರಿಸುವ ಕ್ರಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಬಸವ ಅಭಿಮಾನಿಗಳು ಹಾಗೂ ರಾಷ್ಟ್ರೀಯ ಬಸವ ದಳದ ಪದಾಧಿಕಾರಿಗಳು ಮಂಗಳವಾರ ಪಕ್ಷಾತೀತವಾಗಿ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ ಮಾಡಲಗಿಯವರು ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕೊಂಡಾಡ್ತಾ ಅದೇ ಬಸವಣ್ಣನವರ ಮೂರ್ತಿಯನ್ನ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಸ್ಥಳಾಂತರಿಸಲು ಮುಂದಾಗಿರೋದು ವಿಷಾದನೀಯ ಅಂತ ಹೇಳಿದರು. ಉದ್ಯಾನವನ ಅಭಿವೃದ್ಧಿ ಸಂದರ್ಭದಲ್ಲಿ ಈಜುಗೊಳ ನಿರ್ಮಾಣಕ್ಕೆ ಜಾಗ ಬಿಡುವ ಜೊತೆಗೆ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದಾಗಿ ಈ ಹಿಂದೆ ಭರವಸೆಯನ್ನ ನೀಡಲಾಗಿತ್ತು. ಆದರೆ ಈಗ ಆ ಮಾತನ್ನ ಮರೆತು ದಿನಾಂಕ 5ರಂದು ಈಜುಗೊಳ ಕಾಮಗಾರಿಗಾಗಿ ಮೂರ್ತಿಯನ್ನ ಸ್ಥಳಾಂತರಿಸುವ ಯತ್ನ ನಡೆದಿದೆ ಅಂತ ಆರೋಪಿಸಿದರು. ಮೊದಲು ಶ್ರೀ ಬಸವೇಶ್ವರ ಕಂಚಿನ ಮೂರ್ತಿಯನ್ನ ತಂದು ಪ್ರತಿಷ್ಠಾಪನೆ ಮಾಡಿ ಬಳಿಕ ಯಾವುದೇ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬೇಕು. ಇಲ್ಲದೇ ಇದ್ರೆ ಶಾಸಕರ ಮನೆ ಮುಂದೆ ಉಗ್ರ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದರು. ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಸುಧೀರ ವಾಲಿ ಮಾತನಾಡಿ, ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ, ಆದರೆ ಬಸವೇಶ್ವರ ಉದ್ಯಾನವನದೊಳಗೆ ಈಜುಗೊಳ ಮತ್ತು ಸಾರ್ವಜನಿಕ ಶೌಚಾಲಯ ನಿರ್ಮಿಸೋದು ಸರಿಯಲ್ಲ. ನಗರದಲ್ಲಿ ಬೇರೆ ಬೇರೆ ಜಾಗ ಇದೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ಸ್ಥಳದಲ್ಲಿ ಇಂತಹ ಕಾಮಗಾರಿ ನಡೆಸೋದು ಬಸವೇಶ್ವರರಿಗೆ ಅಗೌರವವನ್ನ ತೋರಿಸಿದಂತಾಗುತ್ತೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಎಫ್ಎಸ್ ಸಿದ್ದನಗೌಡರ, ಬಿಎಂ ಚಿಕ್ಕನಗೌಡರ, ಮಲ್ಲಿಕಾರ್ಜುನ ಹುಂಬಿ, ಅಮಿತಾ ಪಾಟೀಲ ಸೇರಿದಂತೆ ಹಲವರು ಮಾತನಾಡಿ, ಮೊದಲು ಕಂಚಿನ ಮೂರ್ತಿ ಸ್ಥಾಪನೆ ಮಾಡಲಿ, ನಂತರವೇ ಹಳೆಯ ಮೂರ್ತಿಯನ್ನ ಸ್ಥಳಾಂತರ ಮಾಡಲಿ ಅಂತ ಒಕ್ಕೊರಲಿನಿಂದ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಡಿವಾಳಪ್ಪ ಹೋಟಿ, ಮುರುಗೇಶ ಗುಂಡ್ಲೂರ, ಮಹಾಂತೇಶ ಮತ್ತಿಕೊಪ್ಪ, ಶ್ರೀಶೈಲ ಯಡಳ್ಳಿ, ಮಹಾಂತೇಶ ಗುಂಡ್ಲೂರ, ವೀರಣ್ಣ ಜವಳಿ, ಸುಭಾಸ ತುರಮರಿ, ಬಸವರಾಜ ಭಜಂತ್ರಿ, ವೀರೇಶ ಹಲಕಿ, ಬಸವರಾಜ ನೇಸರಗಿ, ರಾಮು ರಜಪೂತ, ನಾಗಪ್ಪ ಸಂಗೊಳ್ಳಿ, ರಘು ಶೀಗಿಹಳ್ಳಿ ಸೇರಿದಂತೆ ಅನೇಕರು ಭಾಗವಹಿಸಿದರು. बसवेश्वर महाराज की उಳಿಯಲೇಬೇಕು ಬಸವೇಶ್ವರ ಉದ್ಯಾನವನ ಬಸವೇಶ್ವರ ವಿರೋಧಿಗಳಿಗೆ ಬಸವೇಶ್ವರ ಉದ್ಯಾನ ಹಾಳು ಮಾಡುತ್ತಿರುವ ವಿರೋಧಿಗಳಿಗೆ